ನಮಸ್ಕಾರ ಎಲ್ರಿಗೂ ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ರೈತರ ಮೇಲಿನ ಕಂಟೆಂಟ್ಗಳು ಇನ್ಮೇಲೆ ಬರ್ತಾನೆ ಇರ್ತವೆ. ಏನು ಮಾಡ್ತಾ ಇದೀಯಾ? ಕಡುಬು. ಎಷ್ಟು ದಿನ ಆಯ್ತು ನಮ್ಮ ಮನೆಗೆ ಕಡುಬು ಮಾಡಿ? ನಿನಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ, ತುಂಬಾ ಈಸಿ. ಹೌದಾ? ಇವತ್ತು ಹಂಗಾದರೆ ಕಡುಬಿಂದ ರೆಸಿಪಿ ವಿಡಿಯೋ. ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗಿನ ಎದ್ದು ಕೆಲಸ ಎಲ್ಲ ಮುಗಿಸ್ ಬಂದಿದ್ದೀನಿ. ಫ್ರೆಶ್ ಅಪ್ ಆಗಿ ಬರ್ತೀನಿ ಕಡುಬು ತಿನ್ನೋದಕ್ಕೆ. ಏನಿದು ಈ ಥರ ದುಂಡಾಗಿ ಮಾಡ್ತಾ ಇದೆಯಾ? ಕಡುಬು ಹಿಂಗೆ ಮಾಡೋದು. ಹೌದಾ? ಇವನ್ನೆಲ್ಲ ಎಷ್ಟೆಷ್ಟು ನಾವು ಒಂದು 20-30 ತಿಂತೀವಿ ಒಬ್ಬೊಬ್ಬರು. ಎಷ್ಟು ಮಾಡ್ತೀರಾ? ಅವ್ರಿಗೆ ತೃಪ್ತಿ ಆಗುವಷ್ಟು ತಿನ್ನಲಿ ಎಲ್ರಿಗೂ. ಓಕೆ, ನೋಡಿ ಇವತ್ತು ನಮ್ಮ ವಿದ್ಯಾ ಟಿಫನ್ಗೆ ಕಡುಬು ಮಾಡ್ತಿದ್ದಾಳೆ. ಯಾವ್ಯಾವ ಥರ ಮಾಡೋದು ಅನ್ನೋದನ್ನು ಒಂದೊಂದಾಗಿ ಹೇಳ್ಕೊಡ್ತಾಳೆ. ಇಲ್ಲಿ ಒಲೆ ಮೇಲೆ ಏನಿದು ಒಲೆ ಮೇಲೆ ಇರೋದು? ಕಡುಬು ಬೇಯಕ್ಕೆ ಇಟ್ಟಿರೋದು. ಹೌದಾ? ಈ ಕಡುಬನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಆಗಿರ್ಬೋದು. ಏನಕ್ಕಂದರೆ ಇದರಲ್ಲಿ ಫೈಬರ್ ಮತ್ತು ನಾರಿನಂಶ ಇರುತ್ತೆ. ಸೊ ಹಂಗಾಗಿ ದೀರ್ಘಾವಧಿ ಶಕ್ತಿ ಆಗಿರ್ಬೋದು, ಆಮೇಲೆ ಹೃದಯ ಏನೇ ಸಮಸ್ಯೆ ಇದ್ರೂ ಇದಕ್ಕೆಲ್ಲ ಪರಿಹಾರನ ಕೊಡುತ್ತೆ ಇದು. ಎಕ್ಸ್ಪೆಷಲಿ ನಮ್ಮ ಮನೆಗಳಲ್ಲಿ ಶನಿವಾರ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಶನಿವಾರದ ದಿನ ಇದು ಫಿಕ್ಸ್ ಇರ್ತಾಯಿತ್ತು. ನಾವು ಊಟಕ್ಕೆ ಸಮೇತ ಸ್ಕೂಲಿಗೆ ತಗೊಂಡು ಹೋಗ್ತಾಯಿದ್ವಿ. ಇದನ್ನು ಕಡುಬು ತಗೊಂಡು ಶನಿವಾರದ ದಿನ ಎಲ್ಲ ಮಕ್ಕಳಿಗೂ ಇದು ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಥರ ಶನಿವಾರದ ದಿನ ಕಡುಬುಗಳನ್ನ ಮಾಡಿಕೊಡ್ತಾ ಇದ್ರಾ ಅನ್ನೋದನ್ನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಮ್ಯಾಚಿಂಗ್ ಅಂದರೆ ಬೆಲ್ಲ ಸಕ್ಕರೆ ಚಟ್ನಿ ಸೂಪರಾಗಿರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮದು ಮಾರ್ನಿಂಗ್ ಡಯಟರಿ. ಇಟ್ ಈಸ್ ದ ಡ್ರೈ ಫ್ರೂಟ್ಸ್ ರೆಡಿ ಇರುತ್ತೆ. ನಮ್ಮ ಮೇಡಮ್ ರಾತ್ರಿನೇ ನೆನೆ ಹಾಕಿರ್ತಾರೆ. ಅದನ್ನು ತಿನ್ನೋದೇ ನಮ್ಮ ಕೆಲಸ. ಇದೇನು ನೆನೆ ಇಟ್ಟರೆ ಶಕ್ತಿ ಜಾಸ್ತಿ ಬರ್ತೈತಿ ಅಂತನಾ? ಇವತ್ತು ಔಷಧಿ ಹೊಡೆಯಕ್ಕೆ ಹೋಗ್ಬೇಕು ಹೊಲಕ್ಕೆ. ಅದಕ್ಕೆ ಬೇಗನೆ ಮೇಡಮ್ ಕಡುಬು ರೆಡಿ ಮಾಡ್ತಾ ಇದ್ದಾರೆ. ಕಡುಬನ್ನ ಯಾವ ಥರ ಮಾಡೋದು, ಎದ್ರಲ್ಲಿ ಮಾಡೋದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೇಳಪ್ಪ. ಫಸ್ಟಿಗೆ ತುಂಬ ಈಸಿ ಕಡುಬು ಮಾಡೋದು. ಗೋಧಿ ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಸಿಡೋಣ. ಆಮೇಲೆ ಅದು ಅದೇ ನೆನೆಯೋ ಅವಶ್ಯಕತೆ ಇಲ್ಲ. ಆಮೇಲೆ ಈ ಥರ ಮಾಡಬೇಕು. ಗೋಧಿ ಹಿಟ್ಟು ತಗೊಂಡು ಕಲಸಿರೋದನ್ನ ರೌಂಡಿಗೆ ಮಾಡಿಕೊಂಡು ಈ ಬಟ್ಟಲ್ಲಿ ಈ ಥರ ಅನ್ಬೇಕು. ಅಂದು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪಾತ್ರೆಯಲ್ಲೇ ಹಿಂಗೆ ಬಟ್ಟೆ ಕಟ್ಟಿಟ್ಟು ಬಿಸಿನೀರು ಬಿಸಿ ಆಗೋ ತನಕ ಇಡಬೇಕು. ಆಮೇಲೆ ಎಷ್ಟು ಬಿಸಿ ಆಗೋ ತನಕ ಹೆಂಗೆ ಗೊತ್ತಾಗುತ್ತೆ ಬೆಂದಿದ್ದಾವೆ ಅಂತ? ಸಾಕು, ಗೊತ್ತಾಗುತ್ತೆ. ಅವು ಈ ಥರ ಕಡುಬು ಗಟ್ಟಿಯಾಗಿರ್ತವೆ ನೋಡಿ, ಗಟ್ಟಿಯಾಗಿರ್ತವೆ. ಓಕೆ, ಆಮೇಲೆ ತೆಗಿಯೋದಾ? ತೆಗೆದು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಎಷ್ಟು ಜನನಾರ ಇರಲಿ ಮೇಂಟೈನ್ ಮಾಡ್ಬೋದಾ? ನಮಗೆ ಕೊಡ್ತೀರಾ?
ಮಾಡಿ. ಹಂಗೆ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ, ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಹೊಗೆ ಹೆಂಗೆ ಬರ್ತಾ ಇದೆ ನೋಡಿ, ಸಖತ್ತಾಗಿದೆ. ಟೇಸ್ಟ್ ಹೆಂಗಿರ್ಬೋದು ನೋಡಿ. ನಮ್ಮ ಮಾಮಗೆ ಶುಗರ್ ಇರೋದ್ರಿಂದ ನಮ್ಮ ಮಾಮಗೋಸ್ಕರ ಸ್ವೀಟ್ ಬದಲಿ ಮೆಂತ್ಯ ಚಟ್ನಿ ಮಾಡಿದ್ದೀವಿ. ಗೋಧಿ ಕಡುಬು. ಗೋಧಿ ಕಡುಬು. ಇದನ್ನು ಮಟನ್ ಸಾರಿಗೂ, ಮಲೆನಾಡು ಸೈಡ್ ಮಟನ್ ಸಾರಿಗೂ ಇದೇ ಕಡುಬಲ್ವಾ ತಿನ್ನೋದು? ಹಾಂ, ಮಾಡ್ತಾರೆ. ನೋಡಿ, ಡಿಫ್ರೆಂಟ್ ಆದ ಅಡುಗೆಗಳನ್ನ ವಿದ್ಯೆ ಅವರು ಮಾಡ್ತಾ ಇದ್ದಾರೆ. ಅಷ್ಟೊಂದು ಬರಲ್ಲ, ನನಗೆ ಬಂದಷ್ಟು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಒಳ್ಳೊಳ್ಳೆ ತಿಂಡಿಗಳನ್ನ, ರೆಸಿಪಿಗಳನ್ನ ಹಳ್ಳಿ ಸ್ಟೈಲಲ್ಲಿ ಯಾವ್ಯಾವ ರೀತಿ ರೆಸಿಪೀಸ್ ಮಾಡ್ತೀವಿ ಅವನ್ನ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ. ಹೌದು, ಇನ್ನೂ ತುಂಬ ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡ್ತಿರ್ತಾರೆ. ನನಗೆ ತೋರಿಸೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ದೊಡ್ಡ ಮನೆ ಜೋಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು ಹೇಳು? ಸಬ್ಸ್ಕ್ರೈಬ್ ಬೇಗ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ ಯು.